ರಾಜ್ಯಾದ್ಯಂತ ಭಾರಿ ಪ್ರಮಾಣದ ಮಳೆಯಿಂದಾಗಿ ಹಲವು ಕಡೆಗಳಲ್ಲಿ ಸಾಕಷ್ಟು ಅನಾಹುತಗಳು ಆಗಿದೆ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದ್ದು ಹಲವರು ಅಲ್ಲಿ ಸಾವನ್ನಪ್ಪಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ಮಣ್ಣನ್ನ ತೆರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತೆರವಾಗ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ 766 ಇಯಲ್ಲಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆಯಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಶಿರಸಿ ಕುಮಟಾ ಹೆದ್ದಾರಿ ಬಂದ್ ಆಗಿದೆ. ವಾಹನ ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕುಮಟಾ ಶಿರಸಿ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗುಡ್ಡ ಕುಸಿತ ಆಗಿದೆ. ಹೀಗಾಗಿ ಅಲ್ಲಿ ವಾಹನಗಳ ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇದೆ. ಹೀಗಾಗಿ ಆ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಸ್ಥಳಕ್ಕೆ NDRF, SDRF ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ರಸ್ತೆಯನ್ನು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬೃಹತ್ ಗುಡ್ಡ ಕುಸಿತ ಆಗಿರೋದು, ಹೀಗಾಗಿ ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಈ ಕಾರಣದಿಂದಾಗಿ ಆ ಒಂದು ರಸ್ತೆಯನ್ನು ಅಂದರೆ ಆ ಒಂದು ರಸ್ತೆಗೆ ಬಿದ್ದಿರುವಂಥ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಇನ್ನೂ ಕೂಡ ಮುಂದುವರೆಸಲಾಗ್ತಾ ಇದೆ. ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಇನ್ನು ಒಂದು ಕಡೆಯಲ್ಲಿ ಗುಡ್ಡ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಶ್ವಾನದ ಮೂಕ ರೋಧನೆ ಅಲ್ಲಿದ್ದವರನ್ನ ಕಣ್ತುಂಬಿ ಬರುವಂತೆ ಮಾಡಿದೆ. ಕೊಚ್ಚು ಹೋದ ಕ್ಯಾಂಟೀನ್ ಮಾಲೀಕನನ್ನ ನೆನೆದು ಶ್ವಾನ ರೋಧಿಸ್ತಾ ಇದೆ. ನಿನ್ನೆಯಿಂದಲೂ ಕೂಡ ಏನೂ ತಿನ್ನದೆ ಮಾಲೀಕನಿಗಾಗಿ ಆ ನಾಯಿಯೊಂದು ಕಾದು ಕುಳಿತಿದೆ. ರಕ್ಷಣಾ ಸಿಬ್ಬಂದಿ ಏನೇ ಕೊಟ್ಟರು ಕೂಡ ಕ್ಯಾಂಟೀನ್ನಲ್ಲಿದ್ದಂಥ ಆ ಸಾಕು ನಾಯಿ ಏನಿದೆ ಅದು ಮಾಲೀಕನ ನಿರೀಕ್ಷೆಯಲ್ಲಿದೆ. ಮಾಲೀಕನ ಮೇಲೆ ನಾಯಿಗಿರುವಂತಹ ಪ್ರೀತಿಯನ್ನು ಕಂಡು ಸಿಬ್ಬಂದಿಗಳು ಕೂಡ ಅಲ್ಲಿ ಮರುಗ್ತಾ ಇದ್ದಾರೆ. ಶಿರೂರು ಗುಡ್ಡ ಕುಸಿತ ಆಗಿರುವಂತಹ ಸ್ಥಳದಲ್ಲೇ ಕುಳಿತುಕೊಂಡಿದೆ ಆ ಒಂದು ಸಾಕು ನಾಯಿ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಹೃದಯ ವಿದ್ರಾವಕ ದೃಶ್ಯ ಇದು. ಮಾಲೀಕನಿಗಾಗಿ ಅದು ಹುಡುಕಾಟ ನಡೆಸ್ತಾ ಇರೋದು. ಆ ಒಂದು ಗುಡ್ಡ ಕುಸಿತ ಆದಂತಹ ಸ್ಥಳದಲ್ಲೇ ಅಲ್ಲೇ ಆ ಒಂದು ಅಂಗಡಿ ಕೂಡ ಇತ್ತು. ಈ ಒಂದು ದುರಂತದಲ್ಲಿ ಆ ಮಾಲೀಕ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಮಾಲೀಕನಿಗೆ ಈಗ ಕಾಯ್ತಾ ಇದೆ ಆ ನಾಯಿ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ತೆರವು ಕಾರ್ಯಾಚರಣೆಗಾಗಿ ಆಗಮಿಸಿರುವಂತಹ ಸಿಬ್ಬಂದಿಗಳು ಈ ಒಂದು ಸಂದರ್ಭದಲ್ಲಿ ಆ ಒಂದು ನಾಯಿಗೆ ಸಾಂತ್ವನವನ್ನು ಹೇಳ್ತಾ ಇರುವಂಥದ್ದು. ಮೂಕ ರೋಧಿಸ್ತಾ ಇರುವಂಥ ನಾಯಿಯ ಜೊತೆಗೆ ಅಲ್ಲಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆಯಿಂದಲೂ ಕೂಡ ಆ ಶ್ವಾನ ಮಾಲೀಕನಿಗಾಗಿ ಕಾಯ್ತಾ ಇದೆ. ಆ ಗುಡ್ಡ ಕುಸಿತ ಆಗಿರುವಂಥ ಸ್ಥಳದಲ್ಲಿ ಅದು ರೋಧಿಸ್ತಾ ಇದೆ, ಮೂಕ ರೋಧನೆಯನ್ನು ಮಾಡ್ತಾ ಇದೆ. ಇಲ್ಲೇ ಇತ್ತು ಅಂಗಡಿ, ಇಲ್ಲೇ ನಮ್ಮ ಅಂಗಡಿ ಇತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಒಂದು ಶ್ವಾನ ಅಲ್ಲೇ ರೋಧನೆಯನ್ನು ಮಾಡ್ತಾ ಇದೆ. ಮೂಕ ರೋಧನೆಗೆ ಅಲ್ಲಿದ್ದವರೆಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡದ ಮಣ್ಣು ಹೆದ್ದಾರಿ ಗಂಗಾವಳಿ ನದಿಗೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ನದಿಗೆ ಭಾರೀ ಪ್ರಮಾಣದ ಮಣ್ಣು ಬಿದ್ದ ಪರಿಣಾಮವಾಗಿ ಏಕಾಏಕಿ ನದಿಯಲ್ಲಿದ್ದ ನೀರು ಅಲೆಯಂತೆ ಗ್ರಾಮಕ್ಕೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗ್ರಾಮಕ್ಕೆ ನೀರು ರಭಸವಾಗಿ ನುಗ್ಗಿದ್ದು ಅಲ್ಲೊಬ್ಬರು ವೃದ್ಧೆ ಕೊಚ್ಚಿಕೊಂಡು ಹೋಗಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಉಳುವರೆ ಗ್ರಾಮದ 65 ವರ್ಷದ ವೃದ್ಧೆ ಸೀತಿಗೌಡ ನಾಪತ್ತೆಯಾಗಿದ್ದಾರೆ. ಉಳುವರೆ ಗ್ರಾಮಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಹೀಗಾಗಿ 3 ಮನೆಗಳು 14 ಜನರಿಗೆ ಗಾಯ ಆಗಿದೆ. ಇದರಲ್ಲಿ ಓರ್ವನ ಸ್ಥಿತಿ ಗಂಭೀರ ಆಗಿದೆ. ಇನ್ನು ಗಾಯಾಳುಗಳನ್ನು ಕುಮಟಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ವೃದ್ಧೆಯೊಬ್ಬರು ನಾಪತ್ತೆಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವ ಮಾಹಿತಿ. ಭಾರೀ ಪ್ರಮಾಣದಲ್ಲಿ ಮಣ್ಣು ನದಿಗೆ ಬಿದ್ದ ಪರಿಣಾಮವಾಗಿ ದೊಡ್ಡ ಪ್ರಮಾಣದಲ್ಲಿ ಅಲೆಯ ರೂಪದಲ್ಲಿ ಅದು ಪಕ್ಕದ ಹಳ್ಳಿಗೆ ನುಗ್ಗಿದೆ. ಈ ಸಂದರ್ಭದಲ್ಲಿ ಹಲವು ಮನೆಗಳಿಗೆ ಕೂಡ ಹಾನಿಯಾಗಿದೆ. ಇನ್ನು ಹಲವರು ಗಾಯಗೊಂಡಿದ್ದಾರೆ. ಓರ್ವನ ಸ್ಥಿತಿ ಗಂಭೀರ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಇನ್ನು ವೃದ್ಧೆಯೊಬ್ಬರು ಸುಮಾರು 65 ವರ್ಷದ ವೃದ್ಧೆಯೊಬ್ಬರು ನಾಪತ್ತೆಯಾಗಿದ್ದಾರೆ.
ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಅಂತ. NDRF ಸಿಬ್ಬಂದಿಗಳು, SDRF ಸಿಬ್ಬಂದಿಗಳು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಶಿರೂರು ಬಳಿಕ ಉತ್ತರ ಕನ್ನಡದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಭಾರೀ ಮಳೆಗೆ ಗೋಕರ್ಣದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಗುಡ್ಡ ಕುಸಿತದಿಂದಾಗಿ ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಗೋಕರ್ಣ ಕಡಲ ತೀರದ ರಾಮ ಮಂದಿರದ ಬಳಿ ಈ ಗುಡ್ಡ ಕುಸಿತ ಉಂಟಾಗಿರೋದು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಪ್ರದೇಶ. ದೇವಸ್ಥಾನದಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ಇಲ್ಲಿ ತಪ್ಪಿದೆ. ದೇವಸ್ಥಾನದ ಗೋಡೆಗೆ ತಾಕಿ ಗುಡ್ಡದ ಕಲ್ಲು ಇಲ್ಲಿ ನಿಂತ್ಕೊಂಡಿದೆ. ರಾಮ ಮಂದಿರ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ ಅಂತ ಕೂಡ ಸಿಗ್ತಾ ಇರುವ ಮಾಹಿತಿ. ಕಲ್ಲು ಗಣಿಗಾರಿಕೆಯಿಂದಾಗಿ ಗುಡ್ಡ ಕುಸಿದಿರುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಲ್ಲು ಗಣಿಗಾರಿಕೆಯನ್ನು ಕೂಡ ಅಲ್ಲಿ ನಡೆಸಲಾಗ್ತಾ ಇತ್ತಂತೆ. ಹೀಗಾಗಿ ಅದೇ ಕಾರಣದಿಂದಾಗಿ ಈ ದುರಂತಕ್ಕೆ ಕಾರಣ ಆಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಈಗ ಸ್ಥಳೀಯರು ಮಾಡ್ತಾ ಇದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಉತ್ತರ ಕನ್ನಡದಲ್ಲಿ ನಡೆದಿರುವಂಥ ಘಟನೆ ಇದು. ಗೋಕರ್ಣದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸೊ ಅದರ ಬೆನ್ನಿಗೆ ಸಾಲು ಸಾಲು ದುರಂತಗಳು ನಡೀತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಶಿರೂರಿನಲ್ಲಿ ನಡೆದಿರುವಂಥ ದುರಂತ, ಅದರ ಬೆನ್ನಲ್ಲೇ ಇವತ್ತು ಗೋಕರ್ಣ ಕಡಲ ತೀರದ ರಾಮ ಮಂದಿರದ ಬಳಿ ಗುಡ್ಡ ಕುಸಿತ ಆಗಿದೆ. ದೊಡ್ಡ ಅನಾಹುತವೊಂದು ಅಲ್ಲಿ ತಪ್ಪಿದೆ. ಇನ್ನು ಉತ್ತರ ಕನ್ನಡದ ಕುಮಟಾದಲ್ಲಿ ಅಘನಾಶಿನಿ ನದಿ ಆರ್ಭಟಿಸ್ತಾ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಅಘನಾಶಿನಿ ನದಿಯ ಪ್ರವಾಹ ಸೆರೆಯಾಗಿದೆ. ಕುಮಟಾದ ಹಲವು ಗ್ರಾಮಗಳಲ್ಲಿ ನೆರೆ ಸೃಷ್ಟಿಯಾಗಿದೆ. ಅಘನಾಶಿನಿ ನದಿಯಿಂದಾಗಿ ಮಳೆಗಾಲದ ರುದ್ರ ನರ್ತನದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾದಲ್ಲಿ ಹಲವು ಗ್ರಾಮಗಳಲ್ಲಿ ನೆರೆ ಸೃಷ್ಟಿಯಾಗಿದೆ. ಅಘನಾಶಿನಿ ನದಿಯಿಂದಾಗಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹಲವು ಕಡೆಗಳಲ್ಲಿ ಅನಾಹುತಗಳಾಗಿದೆ. ಕೃಷಿ ಜಮೀನುಗಳಾಗಿರಬಹುದು, ರಸ್ತೆಗಳಾಗಿರಬಹುದು, ಎಲ್ಲೆಲ್ಲೂ ಕೂಡ ನೀರೇ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ಸೊ ಅದರ ಒಂದು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ಇದು. ಅಘನಾಶಿನಿ ನದಿಯ ಪ್ರವಾಹ ಯಾವ ಪ್ರಮಾಣದಲ್ಲಿ ಉಂಟಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕುಮಟಾದಲ್ಲಿ ಅಘನಾಶಿನಿ ನದಿಯ ಪ್ರವಾಹ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲೂ ಕೂಡ ನೀರೇ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ಭಾರೀ ಪ್ರಮಾಣದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಸಾಕಷ್ಟು ಅನಾಹುತಗಳು ಆಗಿದೆ. ರಸ್ತೆಗಳಾಗಿರಬಹುದು, ಜಮೀನುಗಳು, ಮನೆಗಳೆಲ್ಲವೂ ಕೂಡ ನೀರಿನಿಂದ ಆವೃತ ಆಗಿದೆ. ಎಲ್ಲೆಲ್ಲೂ ಕೂಡ ನೀರೇ ಅನ್ನುವಂತಹ ಪರಿಸ್ಥಿತಿ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಆ ಒಂದು ಅಘನಾಶಿನಿ ನದಿಯ ನೆರೆಯ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮಳೆಗಾಲದ ರುದ್ರ ನರ್ತನದ ದೃಶ್ಯ ಇದು. ಕಾಫಿನಾಡು ಚಿಕ್ಕಮಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಲೆನಾಡ ಜಲಪಾತಗಳಿಗೆ ಜೀವ ಕಳೆಯನ್ನು ತಂದಿದೆ ಈ ಮಳೆ. ಚಿಕ್ಕಮಗಳೂರು ಜಿಲ್ಲೆಯ ಬಟರ್ ಮಿಲ್ಕ್ ಫಾಲ್ಸ್, ಶೃಂಗೇರಿ ತಾಲೂಕಿನಲ್ಲಿರುವಂತಹ ಸಿರಿಮನೆ ಜಲಪಾತ, ಕಲತ್ತಿಗಿರಿ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಈಗ ಮೂಕ ವಿಸ್ಮಿತರಾಗಿದ್ದಾರೆ. ಧುಮ್ಮಿಕ್ತಾ ಇರುವ ಜಲಪಾತಕ್ಕೆ ಪ್ರವಾಸಿಗರು ಮೂಕ ವಿಸ್ಮಿತರಾಗಿದ್ದಾರೆ. ಜರಿ ಫಾಲ್ಸ್ ಸೌಂದರ್ಯ ಅಂತೂ ಮತ್ತಷ್ಟು ಹಾರಿಬಲ್ ಆಗಿದೆ. ಮೈದುಂಬಿ ಧುಮ್ಮುಕ್ತಾ ಇದೆ. ಒಂದು ರೀತಿಯಲ್ಲಿ ರುದ್ರ ಭಯಾನಕ ಆಗಿದೆ ತರೀಕೆರೆಯ ಕಲ್ಲತ್ತಿಗಿರಿ ಫಾಲ್ಸ್. ಸೊ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಧುಮ್ಮಿಕ್ತಾ ಇರುವಂತಹ ಜಲಪಾತಗಳು ಭೀಕರತೆಯನ್ನು ತೋರಿಸ್ತಾ ಇದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆರ್ಭಟಿಸ್ತಾ ಇದೆ ಈ ಜಲಪಾತಗಳೆಲ್ಲವೂ ಕೂಡ. ಮಲೆನಾಡ ಜಲಪಾತಗಳಿಗೆ ಈಗ ಜೀವ ಕಳೆ ಬಂದಿದೆ. ಕಳೆದ 2-3 ತಿಂಗಳ ಹಿಂದೆ ಬಹುತೇಕ ಈ ಜಲಪಾತಗಳೆಲ್ಲವೂ ಕೂಡ ಬತ್ತಿ ಹೋಗಿದ್ವು. ಆದರೆ ಈಗ ನಿರಂತರವಾಗಿ ಮಳೆ ಆಗ್ತಾ ಇದೆ, ಸತತವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ರುದ್ರ ಭಯಾನಕವಾಗಿ ಕಾಣ್ತಾ ಇದೆ. ಕಲ್ಲತ್ತಿಗಿರಿ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಮೂಕವಿಸ್ಮಿತರಾಗಿದ್ದಾರೆ. ಇನ್ನು ಶೃಂಗೇರಿ ಭಾಗದಲ್ಲಿ ತುಂಗಾ ನದಿ ರಣಾರ್ಭಟವನ್ನ ಮಾಡ್ತಾ ಇದೆ. ನದಿ ನೀರು ನುಗ್ಗಿ ಭಾರತಿ ತೀರ್ಥ ರಸ್ತೆ ಜಲಾವೃತ ಆಗಿದೆ. ಶೃಂಗೇರಿಯ ಗಾಂಧಿ ಮೈದಾನ ಮುಳುಗಡೆಯಾಗಿದೆ. ನದಿ ಪಾತ್ರದ ಅಂಗಡಿ, ಮನೆಗಳು ಕೂಡ ಜಲಾವೃತ ಆಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಶೃಂಗೇರಿ ಭಾಗದಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರಗಳಾಗಿದೆ. ಗಾಂಧಿ ಮೈದಾನ ಮುಳುಗಡೆಯಾಗಿದೆ.
ಜೊತೆಗೆ ನದಿ ಪಾತ್ರದ ಅಂಗಡಿಗಳು ಮನೆಗಳು ಕೂಡ ಜಲಾವೃತ ಆಗಿದೆ. ಎಲ್ಲೆಲ್ಲೂ ಕೂಡ ನೀರು ನುಗ್ತಾ ಇದೆ. ಮನೆಗಳಾಗಿರಬಹುದು, ಅಂಗಡಿಗಳು, ರಸ್ತೆಗಳೆಲ್ಲವೂ ಕೂಡ ಒಂದೇ ರೀತಿಯಾಗಿರುವಂಥ ಪರಿಸ್ಥಿತಿ ಇದೆ. ಭಾರತೀ ತೀರ್ಥ ರಸ್ತೆಯಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಶೃಂಗೇರಿ ಭಾಗದಲ್ಲಿ, ಮಲೆನಾಡು ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಭಾರೀಯಾಗಿ ಮಳೆ ಆಗ್ತಾ ಇರುವ ಪರಿಣಾಮ ಈಗ ಈ ರೀತಿಯಾಗಿ ಅನಾಹುತಗಳು ಉಂಟಾಗ್ತಾ ಇದೆ. ಶೃಂಗೇರಿಯ ಗಾಂಧಿ ರಸ್ತೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರೋದು. ನದಿ ಪಾತ್ರದ ಅಂಗಡಿಗಳು, ಮನೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿ ಆಗಿದೆ. ಇನ್ನು ಇದೇ ರೀತಿಯಾಗಿ ಈಗ ಉಡುಪಿಯಲ್ಲೂ ಕೂಡ ರೋಗಿಯೊಬ್ಬರು ಆ ಒಂದು ಸಂದರ್ಭದಲ್ಲಿ ಅವಾಂತರವನ್ನು ಅಂದರೆ ರೋಗಿಯೊಬ್ಬರನ್ನು ಸ್ಥಳಾಂತರ ಮಾಡೋದಕ್ಕೆ ಆಗಿರುವಂಥ ಪರಿಸ್ಥಿತಿ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆದರೆ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಯಾವ ರೀತಿಯಾಗಿ ಸಿಬ್ಬಂದಿಗಳು ಅಲ್ಲಿ ಕಷ್ಟವನ್ನು ಪಟ್ಟಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳೀಯರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅದಾದ ನಂತರ ಆ ರೋಗಿಯನ್ನು ಸ್ಥಳಾಂತರವನ್ನು ಮಾಡಲಾಯಿತು. ಚಿಕಿತ್ಸೆಯ ಬಳಿಕ ಅವರು ಚೇತರಿಸಿಕೊಂಡಿದ್ದಾರೆ ಅನ್ನೋದು ಕೂಡ ಸಿಗ್ತಾ ಇರುವ ಮಾಹಿತಿ. ಅಚ್ರಾಡಿಯಲ್ಲಿ ನಡೆದಿರುವಂಥ ಘಟನೆ ಇದು. ಉಸಿರಾಟದ ಸಮಸ್ಯೆಯಿಂದ ವೃದ್ಧರು ಬಳಲಿದ್ದಾರೆ. ಇನ್ನು ಉಡುಪಿಯಲ್ಲಿ ತುಂಬಿ ಹರಿತಾ ಇದೆ ಅಲ್ಲಿನ ನದಿಗಳು. ಉಡುಪಿ ನಗರಸಭೆಗೆ ನೀರು ಪೂರೈಸುವಂಥ ಬಜೆ ಡ್ಯಾಮ್ ಭರ್ತಿಯಾಗಿದೆ. ಮಣಿಪಾಲ ಸಮೀಪದ ಹಿರಿಯಡ್ಕ ಬಜೆಯಲ್ಲಿರುವಂಥ ಡ್ಯಾಮ್ ಇದು. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಗೆ ಸ್ವರ್ಣ ನದಿ ತುಂಬಿ ಹರಿತಾ ಇದೆ. ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಜೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಉಡುಪಿಯಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಇದೆ. ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹೀಗಾಗಿ ಅಲ್ಲಿನ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲೂ ನೀರು ಅನ್ನುವಂಥ ಪರಿಸ್ಥಿತಿ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಕಾರಣದಿಂದಾಗಿ ನದಿ ಪಾತ್ರದ ಜನರು ಆತಂಕದಲ್ಲಿ ದಿನದೂಡುವಂಥ ಪರಿಸ್ಥಿತಿ ಇದೆ. ಒಂದು ಕಡೆಯಲ್ಲಿ ಉತ್ತರ ಕನ್ನಡದಲ್ಲಿ ಹಲವು ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಇನ್ನು ಉಡುಪಿಯಲ್ಲೂ ಕೂಡ ಮಳೆಯಿಂದಾಗಿ ಅದೇ ರೀತಿಯಾಗಿರುವಂತಹ ಘಟನೆಗಳು, ನಿರಂತರವಾಗಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ನದಿ ಪಾತ್ರದ ಜನರು ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇದೆ. ಹಲವು ಮನೆಗಳು ಕೂಡ ನೀರು ನುಗ್ಗಿದೆ. ಮನೆಗಳಿಗೆ, ಅಂಗಡಿಗಳಿಗಾಗಿರಬಹುದು. ಸೊ ಈ ರೀತಿಯಾಗಿ ನೀರು ನುಗ್ಗಿರುವಂಥ ಘಟನೆಗಳು ಕೂಡ ಆಗಿದೆ. ಉಡುಪಿ ನಗರಸಭೆ ಒಂದು ಪರಿಸ್ಥಿತಿಯನ್ನು ಈಗ ಹತೋಟಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.